ಏಪ್ರಿಲ್ 9ರಂದು ಬಾಗಲಕೋಟೆ ಕ್ಷೇತ್ರ ಉಪ ಚುನಾವಣೆ. ಇಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತಬೇಟೆ. ದಾವಣಗೆರೆ ದಕ್ಷಿಣದಲ್ಲಿ ಇಂದಿನಿಂದ ಹೈ ವೋಲ್ಟೇಜ್ ಚುನಾವಣೆ. ಕೊನೆಗೂ ಅಖಾಡಕ್ಕೆ ಧುಮುಕಿದ ಅಲ್ಪಸಂಖ್ಯಾತರು. ಸಿಎಂ ನೀಡಿದ ಒಂದೇ ಒಂದು ಕರೆಗೆ ಕೇರಳದಿಂದ ಈಗ ಜಮೀರ್ ಅವರು ಓಡ್ ಬರ್ತಾರಾ? ಸಿದ್ದರಾಮಯ್ಯ ಸೈನ್ಯದ ಟ್ರಂಪ್ ಕಾರ್ಡ್. ದಾವಣಗೆರೆಯತ್ತ ಈಗ ಪಯಣ. ಕೇರಳದ ವಯನಾಡಿನಲ್ಲಿ ಬೀಡ್ಬಿಟ್ಟಿದ್ದ ಜಮೀರ್ಗೆ ಈಗ ಸಿಎಂ ಸಿದ್ದು ಅವರು ಆಹ್ವಾನವನ್ನ ಕೊಡ್ತಾರಾ? ಈ ಒಂದು ಆಹ್ವಾನಕ್ಕೆ ಓಗೊಟ್ಟು ಓಡ್ ಬರ್ತಾರಾ? ಇಂದು ರಣರಂಗದಲ್ಲಿ ಜಮೀರ್ ಅಹ್ಮದ್ ಖಾನ್ ಆರ್ಭಟ ಶುರು. ವಿಪಕ್ಷಗಳ ಲೆಕ್ಕಾಚಾರ ಉಲ್ಟಾ ಮಾಡಲು ಸಿದ್ದು ಸೈನ್ಯದ ಪ್ರಮುಖ ಸೇನಾಧಿಪತಿ ಸಜ್ಜು. ದಾವಣಗೆರೆ ಅಖಾಡದಲ್ಲಿ ಈಗ ಅಸಲಿಯಾಟ ಆರಂಭ. ಸಚಿವ ಜಮೀರ್ ಎಂಟ್ರಿಯಿಂದ ಎದುರಾಳಿ ಪಾಳೆಯಕ್ಕೆ ನಡುಕ ಶುರುವಾಗಿದೆ. ಯಾಕೆಂತಂದ್ರೆ ದಾವಣಗೆರೆ ದಕ್ಷಿಣ ಈ ಒಂದು ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳು ಹೆಚ್ಚಾಗಿದೆ. ಒಂದು ವೇಳೆ ಜಮೀರ್ ಅವರು ಎಂಟ್ರಿ ಕೊಟ್ರೆ ಆ ಒಂದು ಅಲ್ಪಸಂಖ್ಯಾತ ಮತಗಳು ಈಸಿಯಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗುತ್ತೆ. ಹಾಗಾಗಿ ಈಗ ಬಿಜೆಪಿಯಲ್ಲೂ ಕೂಡ ಸ್ವಲ್ಪ ನಡುಕ ಶುರುವಾದಂತಿದೆ. ಮುಖ್ಯವಾಗಿ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ, ಈ ಒಂದು ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಮುನಿಸ್ಕೊಂಡಿದ್ದು ಅಂತ ಕೂಡ ಹೇಳಲಾಗಿತ್ತು. ಯಾಕೆ ಅಂತಂದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಮಾತ್ರ ಕೊಡೋದಿಲ್ಲ. ನಿಮಗೆ ಓಟ್ ಹಾಕ್ಲಿಕ್ಕೆ ಮಾತ್ರ ಅಲ್ಪಸಂಖ್ಯಾತ ಮತಗಳು ಬೇಕು, ನೀವು ಗೆಲ್ಲಿಕ್ಕೆ ಅಲ್ಪಸಂಖ್ಯಾತ ಮತಗಳು ಬೇಕು. ಆದ್ರೆ ಟಿಕೆಟ್ ನೀಡ್ಲಿಕ್ಕೆ ಅಲ್ಪಸಂಖ್ಯಾತರು ಬೇಕಾಗಿಲ್ವಾ ನಿಮ್ಗೆ? ಅಲ್ಪಸಂಖ್ಯಾತರನ್ನು ಯಾಕೆ ಇಷ್ಟರ ಮಟ್ಟಿಗೆ ಕಡೆಗಣನೆ ಮಾಡ್ತಿದ್ದೀರಾ ಅಂತ ಅಲ್ಪಸಂಖ್ಯಾತರು ಕಾಂಗ್ರೆಸ್ ವಿರುದ್ಧವಾಗಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ನಾವು ಕೂಡ ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ತೀವಿ ಅಂತ ಕೂಡ ಅಲ್ಪಸಂಖ್ಯಾತರು ಕೂಡ ಭುಗಿಲೆದ್ದಿದ್ರು. ಅವರ ಆಕ್ರೋಶ ಕೂಡ ಹೆಚ್ಚಾಗಿತ್ತು. ಆದ್ರೆ ಜಮೀರ್ ಅವರು ಯಾವಾಗ ಬರ್ತಾರೆ ಅಂತ ಕೂಡ ಅಲ್ಪಸಂಖ್ಯಾತರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಮುಖ್ಯವಾಗಿ ಮುಸ್ಲಿಂ ಸಮುದಾಯದವರು ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ಪ್ರಶ್ನೆ ಮಾಡಿದ್ರು, ಯಾವಾಗ ಜಮೀರ್ ಅವರು ಈ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗೊಳ್ತಾರೆ, ಯಾವಾಗ ಈ ಒಂದು ಪ್ರಚಾರ ಕಾರ್ಯಕ್ಕೆ ಬರ್ತಾರೆ ಅಂತ ಹೇಳಲಾಗಿತ್ತು. ಈಗ ದಾವಣಗೆರೆ ಕ್ಷೇತ್ರಕ್ಕೆ ಜಮೀರ್ ಅಹ್ಮದ್ ಅವರು ಎಂಟ್ರಿ ಆಗಲಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ದಾವಣಗೆರೆ ದಕ್ಷಿಣ ಒಂದು ಹೈ ವೋಲ್ಟೇಜ್ ಕ್ಷೇತ್ರ, ಈ ಒಂದು ಕ್ಷೇತ್ರಕ್ಕೆ ಜಮೀರ್ ಅವರು ಎಂಟ್ರಿ ಆಗಲಿದ್ದಾರೆ. ಈ ಜಮೀರ್ ಅವರ ಎಂಟ್ರಿಯಿಂದ ಆಪೋಸಿಟ್ ಪಾರ್ಟಿಗೆ ಬಹಳ ನಡುಕ ಶುರುವಾಗುತ್ತಾ ಅಂತ? ಇದೆ ಏನು ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಕಾಂಗ್ರೆಸ್ ಸಾಕಷ್ಟು ಒಂದ್ ರೀತಿಯ ಹಿನ್ನಡೆಯನ್ನು ಅನುಭವಿಸಿತ್ತು. ಯಾಕೆಂದ್ರೆ ಅಲ್ಲಿ ಸುಮಾರು 80,000 ಮುಸ್ಲಿಂ ಮತಗಳಿರೋದ್ರಿಂದ ಇಲ್ಲಿವರೆಗೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಕೂಡ ಪ್ರಚಾರಕ್ಕೆ ಹೋಗಿರಲಿಲ್ಲ. ಇದೆಲ್ಲ ಒಂದ್ ರೀತಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುವ ಆತಂಕ ಕೂಡ ಕಾಣ್ತಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಅವರು ಕೂಡ ಜಮೀರ್ ಅಹಮದ್ ಖಾನ್ಗೆ ಫೋನ್ ಮಾಡಿ ಪ್ರಚಾರದಲ್ಲಿ ಭಾಗಿಯಾಗುವಂತ ಹೇಳ್ತಿದ್ರು. ಆದ್ರೆ ಕಳೆದ ಒಂದು ವಾರದಿಂದಲೂ ಕೂಡ ಕೇರಳ ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿ ಇರುವಂತಹ ಜಮೀರ್ ಇಲ್ಲಿವರೆಗೂ ಕೂಡ ದಾವಣಗೆರೆಗೆ ಬಂದಿರಲಿಲ್ಲ. ಆದ್ರೆ ರಾತ್ರಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಜಮೀರ್ ಅವರಿಗೆ ಫೋನ್ ಮಾಡಿ ಇವತ್ತಿನಿಂದ ಪ್ರಚಾರ ಮಾಡುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದರಿಂದಾಗಿ ಇವತ್ತು ಕೂಡ ಜಮೀರ್ ಅಹಮದ್ ಖಾನ್ ನೇರವಾಗಿ ದಾವಣಗೆರೆ ಪ್ರಚಾರಕ್ಕೆ ಭಾಗಿಯಾಗ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಯಾಕೆಂದ್ರೆ ಎಸ್ ಮಲ್ಲಿಕಾರ್ಜುನ್ ಮತ್ತೆ ಅದೇ ರೀತಿಯಾದಂತೆ ಜಮೀರ್ ಅಹಮದ್ ಖಾನ್ ನಡುವೆ ಸಾಕಷ್ಟು ಒಂದು ರೀತಿಯಾದಂತಹ ಮುನಿಸಿತ್ತು, ಅಸಮಾಧಾನ ಕೂಡ ಇತ್ತು. ಈ ಹಿಂದೆ ಕೂಡ ಜಮೀರ್ ಅಹಮದ್ ಖಾನ್ ಅವ್ರನ್ನ ನೇರವಾಗಿ ಏಕವಚನದಲ್ಲಿ ಎಸ್ ಮಲ್ಲಿಕಾರ್ಜುನ್ ಬೈದಿದ್ರು. ಅದರಿಂದ ಸಾಕಷ್ಟು ಅಸಮಾಧಾನಗೊಂಡಿದ್ರು. ಅದು ಅಲ್ಲದೆ ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಮುಸ್ಲಿಂ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು. ಅಲ್ಲಿ ಟಿಕೆಟ್ ಸಿಗದ ಕಾರಣ ಕೂಡ ಒಂದು ರೀತಿಯಾಗಿ ದಾವಣಗೆರೆಯಿಂದ ದೂರ ಉಳಿಯುವ ಪ್ರಯತ್ನವನ್ನ ಜಮೀರ್ ಮಾಡಿದ್ರು. ಆದ್ರೆ ನೇರವಾಗಿ ಸಿಎಂ ಸಿದ್ದರಾಮಯ್ಯರು ರಾತ್ರಿ ಫೋನ್ ಮಾಡಿ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗುವಂತ ಸೂಚನೆ ನೀಡಿರೋದ್ರಿಂದ ಅದಕ್ಕೆ ಮನಗೊಂಡಿರುವಂತಹ ಜಮೀರ್ ಇವತ್ತು ದಾವಣಗೆರೆ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತದೆ. ಇದರಿಂದ ಒಂದಷ್ಟು ಉಪಯೋಗಗಳು ಕಾಂಗ್ರೆಸ್ಗೆ ಆಗುತ್ತೆ. ಯಾಕೆಂದ್ರೆ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ನಾಯಕರ ಮಾಸ್ ಲೀಡರ್ ಆಗಿರೋದ್ರಿಂದ ಅಲ್ಲಿನ ಮತಗಳಲ್ಲಿ ಸೆಳೆಯುವಲ್ಲಿ ಯಶಸ್ವಿ ಆಗ್ತಾರೆ ಮತ್ತು ಸುಮಾರು 80,000 ಓಟ್ಗಳು ಕಾಂಗ್ರೆಸ್ಗೆ ಬರುವಲ್ಲಿ ಒಂದ್ ರೀತಿಯಾದ ಸಹಾಯ ಆಗುತ್ತೆ ಎಂಬುದು ಕೂಡ ಕಾಂಗ್ರೆಸ್ ಚಿಂತನೆ ಆಗಿರೋದ್ರಿಂದ ಇವತ್ತು ಜಮೀರ್ ಅಹಮದ್ ಖಾನ್ ಅವರನ್ನ ಪ್ರಚಾರಕ್ಕೆ ತೆರಳುವಂತೆ ಸಿಎಂ ಸೂಚನೆ ನೀಡಿರುವಂತದ್ದು ಸಾಹಿತ್ಯ. ಓಕೆ, ಪ್ಲೀಸ್ ಬಿ ಆನ್ ಹೋಲ್ಡ್ ಮಾರುತಿ. ಒಂದು ಅಪ್ಡೇಟ್ ಇದೆ. ಕಾಂಗ್ರೆಸ್ ಅನಿವಾರ್ಯ ಆಯ್ತಾ ಜಮೀರ್ ಅವರ ಈ ಒಂದು ಎಂಟ್ರಿ? ಹಾಗಾದ್ರೆ ಸಿಎಂ ಬಲವಂತಕ್ಕೆ ಅಖಾಡಕ್ಕಿಳಿದ್ರ ಮಾಸ್ ಲೀಡರ್? ಕೇರಳ ಬಿಟ್ಟು ಬರಲು ಮನಸ್ಸಿರ್ಲಿಲ್ವೇ ಜಮೀರ್ ಅವ್ರಿಗೆ? ಸಿಎಂ ಕರೆ ಬೆನ್ನಲ್ಲೇ ಶುರುವಾಯಿತು ಗುಸು ಚರ್ಚೆಗಳು. ಬೈ ಎಲೆಕ್ಷನ್ ಅಖಾಡದಿಂದ ದೂರ ಉಳಿಯಲು ಪ್ಲಾನ್ ಮಾಡಿದ್ರ ಜಮೀರ್ ಅವರು. ಬೇರೆ ದಾರಿಯೇ ಇಲ್ಲ, ನೀವು ಬರಲೇಬೇಕು. ಜಮೀರ್ಗೆ ಸಿಎಂ ಡೆಡ್ ಲೈನ್ ಕೊಟ್ಟ, ಹಾಗಾಗಿ ಓಡ್ ಬಂದಿದ್ದಾರಾ? ಮನಸ್ಸಿಲ್ಲದಿದ್ರು ಕೂಡ ಗೆಲುವಿಗಾಗಿ ಹೋರಾಡಲೇಬೇಕಾದಂತ ಅನಿವಾರ್ಯತೆ ಇದೆಯಾ? ಸಿಎಂ ಸೂಚನೆ ಬೆನ್ನಲ್ಲೇ ದಾವಣಗೆರೆ ದಕ್ಷಿಣದತ್ತ ಕೈ ನಾಯಕರ ಮುಖ. ಜಮೀರ್ ಆರ್ಭಟಕ್ಕೆ ಸಿಗುತ್ತಾ ಪ್ರತಿಫಲ ಹಾಗಾದ್ರೆ? ಅಥವಾ ಸಿಎಂ ಬಲವಂತದ ಆಟ ಉಲ್ಟಾ ಹೊಡೆಯುತ್ತಾ? ದಾವಣಗೆರೆ ರಣ ಕಣದಲ್ಲಿ ಈಗ ಎಲ್ಲರ ಕಣ್ಣು ಜಮೀರ್ ಅಹ್ಮದ್ ನಡೆಯ ಮೇಲಿದೆ.
ಕಾಂಗ್ರೆಸ್ಗೆ ಈಗ ಜಮೀರ್ ಅಹ್ಮದ್ ಅವರು ಅನಿವಾರ್ಯ ಆದಂತೆ ಕಾಣ್ತಾ ಇದೆ. ಎಸ್ ಮಾರುತಿ, ಈಗ ಮುಖ್ಯವಾಗಿ ಕಾಂಗ್ರೆಸ್ಗೆ ಜಮೀರ್ ಅವರು ಇವರು ದಾವಣಗೆರೆ ಕ್ಷೇತ್ರವನ್ನ ಗೆಲ್ಲಿಸಬೇಕು ಅಂತ ಒಂದು ಅವರ ಮನಸ್ಸಿನಲ್ಲಿದೆ. ಜೊತೆಗೆ ಒಂದು ದಾವಣಗೆರೆ ಕ್ಷೇತ್ರವನ್ನ ಗೆಲ್ಲಬೇಕು ಅಂತಂದ್ರೆ ಜಮೀರ್ ಅವರ ಅನಿವಾರ್ಯತೆ ಕೂಡ ಇದೆ. ಯಾಕೆಂತಂದ್ರೆ ಅಲ್ಪಸಂಖ್ಯಾತರ ಕೇಳ್ತಾ ಇದ್ರು ಪ್ರಚಾರಕ್ಕೆ ಯಾಕೆ ಜಮೀರ್ ಅವರು ಬರ್ತಾ ಇರ್ಲಿಲ್ಲ ಅಂತ. ಹಾಗಾಗಿ ಕಾಂಗ್ರೆಸ್ ಗೆಲುವಿಗೆ ಒಂದು ವೇಳೆ ಏನಾದ್ರೂ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತೆ ಅಂತಂದ್ರೆ ಅದಕ್ಕೆ ನೇರವಾಗಿ ಜಮೀರ್ ಅವರ ಒಂದು ಬಹುಮಾನ ಇದೆಯಾ ಅಂತ. ಎಸ್ ಸಾಹಿತ್ಯ, ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯರು ಕೂಡ ಕಳೆದ 2 ದಿನಗಳಿಂದ ಕಳೆದ 2 ದಿನ ದಾವಣಗೆರೆಯಲ್ಲಿ ಪ್ರಚಾರ ಮಾಡಿದ್ರು ಮತ್ತು ಡಿ ಕೆ ಶಿ ಅವರು ಕೂಡ ಪ್ರಚಾರ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಮುಸ್ಲಿಂ ನಾಯಕರು ಜಮೀರ್ ಅವರು ಯಾಕೆ ಬರ್ತಾರೆ ಎಂಬ ಪ್ರಶ್ನೆಗಳನ್ನ ಕೂಡ ಎತ್ತಿದ್ರು. ಎಲ್ಲೋ ಒಂದ್ ಕಡೆ ಜಮೀರ್ ಅನಿವಾರ್ಯತೆ ದಾವಣಗೆರೆ ವಿಚಾರದಲ್ಲಿ ಕಾಂಗ್ರೆಸ್ ಇದೆಯಾ ಎಂಬ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಪ್ರಮುಖವಾಗಿ 2 ಕ್ಷೇತ್ರ ಬೈ ಎಲೆಕ್ಷನ್ ಅಲ್ಲೂ ಕೂಡ ಗೆಲ್ಲಬೇಕಾದಂತಹ ಅನಿವಾರ್ಯತೆ ಸಿಎಂ ಡಿ ಕೆ ಶಿ ಮತ್ತು ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಇರುವಂತದ್ದು. ಅದರಿಂದಾಗಿಯೇ ಸಾಕಷ್ಟು ಸುಮಾರು 1 ವಾರಗಳ ಕಾಲ ಈಗಾಗಲೇ ದಾವಣಗೆರೆ ಅಂಡ್ ಬಾಗಲಕೋಟೆಯಲ್ಲಿ ಸತತವಾಗಿ ಪ್ರಚಾರಗಳನ್ನ ಮಾಡ್ತಾ ಇರುವಂತದ್ದು. ಇದರಿಂದಾಗಿ ದಾವಣಗೆರೆ ಹಿನ್ನಡೆ ಆಗಬಹುದು ಎಂಬ ಆತಂಕದಿಂದಲೇ ಜಮೀರ್ ಅವರನ್ನ ಕರೆಸುವ ಪ್ರಯತ್ನ ಕೂಡ ಕಾಂಗ್ರೆಸ್ ನಡೆಸಿತ್ತು. ಆದ್ರೆ ಅವರು ಕೆಲವೊಂದು ಅಸಮಾಧಾನದಿಂದ ಕೇರಳದಲ್ಲಿ ಉಳಿದಿದ್ರು. ಈಗ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಫೋನ್ ಮಾಡಿರೋದ್ರಿಂದ ಇವತ್ತು ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಾಗ್ತಿದೆ. ಒಟ್ನಲ್ಲಿ ಅಲ್ಲಿ ದಾವಣಗೆರೆಯಲ್ಲಿ ಗೆಲ್ಲಬೇಕು ಅಂದ್ರೆ ಸುಮಾರು 80,000 ಇರುವಂತಹ ಮತಗಳ ಮುಸ್ಲಿಮರು ಮತಗಳಿದ್ದಾವೆ. ಅಲ್ಲಿ ಅವರು ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಾದ್ರೆ ಜಮೀರ್ ಅವರು ಬರ್ಲೇಬೇಕು ಅಂತ ಒತ್ತಾಯ ಕೂಡ ಈ ಹಿಂದೆ ಅಲ್ಲಿನ ಸ್ಥಳೀಯ ನಾಯಕರು ಕೂಡ ಒತ್ತಾಯ ಮಾಡಿದ್ರು. ಅದರಿಂದಾಗಿ ಏನು ಜಮೀರ್ ಅನಿವಾರ್ಯತೆ ಕಾಂಗ್ರೆಸ್ ಇದೆಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಸಾಹಿತ್ಯ. ಒಟ್ನಲ್ಲಿ ಈ ಎಲ್ಲಾ ಬೆಳವಣಿಗೆ ನಡುವೆ ಎಷ್ಟು ವೋಟ್ ಕಾಂಗ್ರೆಸ್ಗೆ ಬರ್ತವೆ? ಜಮೀರ್ ಅಹಮದ್ ಖಾನ್ ಕೇವಲ ಸಿದ್ದರಾಮಯ್ಯ ಮಾತಿಗೆ ಪ್ರಚಾರದಲ್ಲಿ ಭಾಗಿಯಾಗಿ ತೆರಳುತ್ತಾರ ಅಥವಾ ಅಲ್ಲಿನ ಮುಸ್ಲಿಮರನ್ನು ಅಸಮಾಧಾನಗೊಂಡಿರುವ ಮುಸ್ಲಿಮರನ್ನು ಓಲೈಸುವ ಕೆಲಸ ಮಾಡ್ತಾರೆ ಎಂಬುದು ಕಾದು ನೋಡಬೇಕಾಗಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.